ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಶೋಭಾ ಕರಂದ್ಲಾಜೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳುವಂತೆ ಮನವಿ ಕೂಡ ಮಾಡಿದ್ದಾರೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳುವಂತೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ಈಗ ನ್ಯಾಯಾಂಗ ತನಿಖೆಗೆ ಮನವಿ ಮಾಡ್ತಾ ಇದ್ದು ಮುಖ್ಯ ನ್ಯಾಯಮೂರ್ತಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಅವರ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಬಹಳ ಬಹಳ ನೋವಾಗಿದೆ ಈ ಪ್ರಕರಣ, ತಲೆ ತಗ್ಗಿಸುವಂತಹ ಪ್ರಕರಣ. ಒಂದ್ ಕಡೆ ಅಭಿಮಾನಿಗಳಿಗೂ ಪ್ರಶ್ನೆ ಮಾಡಬೇಕು, ಇದು ಕೇವಲ ಅಭಿಮಾನವಾಗಿ ಉಳಿದಿರ್ಲಿಲ್ಲ, ನೆನ್ನೆ ದುರಾಭಿಮಾನ ಅಂಧಾಭಿಮಾನ ಅಂತಾರಲ್ಲ ಇದೆ. ಅವ್ರಿಗೆ ಕೈ ತೊಳ್ಕೊಳ್ತಾರೆ. 11 ಜನಕ್ಕೆ 10 ಲಕ್ಷ ರೂಪಾಯಿನೋ 1 ಲಕ್ಷ ರೂಪಾಯಿನೋ ಕೊಟ್ಟು ಕೈ ತೊಳ್ಕೊಳ್ತಾರೆ. ಮನೆಗೆ ಮಕ್ಕಳನ್ನ ತಂದ್ಕೊಡಕ್ಕಾಗತ್ತಾ? ಇದರ ಬೆನ್ನಲ್ಲ ಇದು ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆಗಳೆಲ್ಲವೂ ಕಾಣಿಸ್ತಾ ಇದೆ. 11 ಮಂದಿ ಸಾವನ್ನಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಒಂದು ಪತ್ರವನ್ನ ಬರೆದಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಅಂತ. ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಅದು ಕೇವಲ ಕಣ್ಣೊರೆಸುವ ತಂತ್ರದಂತೆ ಕಾಣಿಸ್ತಾ ಇದೆ. ಒಬ್ರು DC ನ ನೇಮಕ ಮಾಡಿ ಒಂದು ಟೀಮನ್ನ ರೆಡಿ ಮಾಡಿ ತನಿಖೆ ಮಾಡಿ. ಅವ್ರು ಯಾರ ವಿರುದ್ಧ ಮಾಡ್ತಾರೆ? ನಿಮ್ದೇ ತಪ್ಪಿದೆ ಅಲ್ಲಿ. ಈಗ ಪೊಲೀಸರಿಗೆ ಏಕಾಏಕಿಯಾಗಿ ನೀವು ಅಲರ್ಟ್ ಆಗಿ ಅಂದಿದ್ದು, ಅವ್ರಿಗೆ ಒಂದು ಬ್ರೀತಿಂಗ್ ಸ್ಪೇಸ್ ಕೊಡ್ದಲ್ಲೇ ಇರೋದು, 20 ಕಡೆ ಪ್ರೋಗ್ರಾಮ್ ಹಾಕೊಳ್ಳೋದು. ಪೊಲೀಸರು ಎಲ್ಲಿ ಅಂತ ಕಾಯ್ತಾರೆ? ಅಟ್ಲೀಸ್ಟ್ ರಜದಲ್ಲಿದ್ದವ್ರನ್ನಾದ್ರೂ ಕ್ಯಾನ್ಸಲ್ ಮಾಡ್ಕೊಂಡು ಮನೆ ಕೆಲ್ಸಕ್ಕೆ ಕರೆಸ್ಕೋಬೇಕು. ಅದಕ್ಕೂ ಟೈಮ್ ಕೊಡ್ಲಿಲ್ಲ. ಹೊರಗಡೆ ಅವ್ರನ್ನಾರು ಒಳಗೆ ಕರೆಸ್ಕೋಬೇಕಿತ್ತು, ಅದಕ್ಕೂ ಟೈಮ್ ಕೊಡ್ಲಿಲ್ಲ. ಶೋಭಾ ಅವರ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ತುಂಬಾ ನೋವು ಕಾಳಜಿಯಿಂದ ಈ ಪತ್ರ ಬರಿತಾ ಇದ್ದೀನಿ. ಕಾಲ್ ತುಳಿತದಲ್ಲಿ 11 ಅಮಾಯಕರ ಜೀವ ಬಲಿಯಾಗಿದೆ. ರಾಜ್ಯ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯ ಲೋಪವೇ ಈ ದುರಂತಕ್ಕೆ ಕಾರಣ. ಸರ್ಕಾರ ಅಧಿಕಾರಿಗಳು ಪೊಲೀಸರ ನಡುವೆ ಸಮನ್ವಯದ ಕೊರತೆ ಇದೆ. ಡೆಫಿನೆಟ್ಲಿ ಎಸ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಎದ್ದು ಕಾಣ್ತಾ ಇದೆ ಇಲ್ಲಿ. 2 ಲಕ್ಷ ಜನ ಸೇರುವ ಮುನ್ಸೂಚನೆ ಇದ್ರೂ ನಿರ್ಲಕ್ಷ್ಯ ತೋರಿದ್ದಾರೆ. ತುರ್ತು ವೈದ್ಯಕೀಯ ಸೇವೆ ಅನ್ನುವಂಥದ್ದು ಇರಲಿಲ್ಲ, ಆಂಬ್ಯುಲೆನ್ಸ್ ಸೇವೆ ಇರಲಿಲ್ಲ. ಘಟನೆಗೆ ಸರ್ಕಾರ ಹೊಣೆಯಲ್ಲ ಅಂತ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಬಟ್ ಸರ್ಕಾರ ವಿಧಾನಸೌಧದ ಕಾರ್ಯಕ್ರಮ ಮಾತ್ರ ಆಯೋಜನೆ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಸ್ವತಂತ್ರವಾಗಿ ನಡೆಯುವಂತಹ ವಿಶ್ವಾಸ ನಮಗಿಲ್ಲ. ಹೀಗಾಗಿ ದುರಂತವನ್ನ ಸಾರ್ವಜನಿಕ ಹಿತಾಸಕ್ತಿಯ ವಿಷಯವಾಗಿ ಪರಿಗಣಿಸಬೇಕು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ನೀವು ಸೂಚಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಹೀಗಂತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಶೋಭಾ ಕರಂದ್ಲಾಜೆ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಈಗ ಸರ್ಕಾರ ಕೂಡ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಅಡಿಯಲ್ಲ ಇರುವಂತವ್ರು ನಿಮ್ ವಿರುದ್ಧವಾಗಿ ಏನಾದ್ರು ಮಾತಾಡಕ್ಕಾಗುತ್ತಾ? ಕೇಸ್ ಹಾಕಕ್ಕಾಗುತ್ತಾ? ಕಣ್ಣೊರ್ಸೋ ತಂತ್ರ ಅಷ್ಟೇ ಇದೆಲ್ಲವೂ.